20 ಕೋಟಿ ರೂಪಾಯಿ ಕೊಡ್ಬೇಕಂತೇಳಿ. ಸೊ ಈಗ ಬೆಳಗಾವಿ ಮಹಾನಗರ ಪಾಲಿಕೆಗೆ ಆರ್ಥಿಕ ಸಂಕಷ್ಟ ಬರಲು ಈ ಅಧಿಕಾರಿಗಳ ಕಾರಣ ಏನ್ ಹೇಳ್ತೀರಿ ಮೇಡಮ್? ನೋಡಿ, ನಾನು ಒಬ್ಬರ ಮೇಲೆನೆ ಬಟ್ ಮಾಡಿ ತೋರಿಸ್ಲಿಕ್ಕೆ ಬರೋದಿಲ್ಲ. ಅಧಿಕಾರಿಗಳು ಅಷ್ಟೇ ಕಾರಣ ಇರ್ತಾರೆ, ಜನಪ್ರತಿನಿಧಿಗಳು ಅಷ್ಟೇ ಕಾರಣ ಇರ್ತಾರೆ. ಏನಾಗ್ಬಿಟ್ಟಿದೆ ಈಗ, ಹಿಡನ್ ಅಜೆಂಡಾಗಳು ಬಹಳ ಆಗ್ಬಿಟ್ಟಿದಾವೆ. ಈಗ ಹಿಡನ್ ಅಜೆಂಡಾಗಳು ಇಂದ ಮಹಾನಗರ ಪಾಲಿಕೆ ಆಗಿರ್ಬೋದು ಅಥವಾ ಸಿಟಿ ಜನ ಆಗಿರ್ಬೋದು ಇವತ್ತು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ನಿಸ್ವಾರ್ಥತೆಯಿಂದ ನಾವೆಲ್ಲರೂ, ಈ ಕಡೆ ಆಫೀಸರ್ಗಳಾಗಿರ್ಬೋದು, ಈ ಕಡೆ ಜನಪ್ರತಿನಿಧಿಗಳಾಗಿರ್ಬೋದು, ರಾಜಕಾರಣ ಮಾಡದೆ ಬರೀ ಅಭಿವೃದ್ಧಿ ಒಂದೇ ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿದ್ರೆ ಬಹಳಷ್ಟು ನಾವು ಬೆಳವಣಿಗೆಯನ್ನು ಸ್ವರ್ಗನೇ ಮಾಡಬಹುದು ಬೆಳಗಾಂ ಸಿಟಿಯನ್ನ. ಆದ್ರೆ ಈ ಹಿಡನ್ ಅಜೆಂಡಾದಿಂದ ಈ ರೀತಿ ಪಾಲಿಕೆ ಸೋರ್ತಾ ಇದೆ. ಯಾಕಂದ್ರೆ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಮೇಡಮ್, ರಾಜ್ಯದ ಅತಿ ದೊಡ್ಡ ಜಿಲ್ಲೆ, 2ನೇ ರಾಜಧಾನಿ ಅಂತ ಹೆಮ್ಮೆಯಿಂದ ಹೇಳ್ತೀವಿ. ಬೆಳಗಾವಿ ತಾಲೂಕು ಉಡುಪಿ ಜಿಲ್ಲೆ ಅಷ್ಟು ದೊಡ್ಡದಿದೆ. ನಮ್ಮ ಬೆಳಗಾವಿ ತಾಲೂಕು ಜನಸಂಖ್ಯೆ 8,50,000, ಉಡುಪಿ ಜಿಲ್ಲಾ ಜನಸಂಖ್ಯೆ 9 ಲಕ್ಷ. ಸೊ ಇಂಥ ಒಂದು ದೊಡ್ಡ ಹೆಮ್ಮೆಯ ನಮ್ಮ ಪಾಲಿಕೆ ಹೀಗಾಗ್ತಾ ಇದೆ ಅಂತಂದ್ರೆ ಇದು ಹಿಡನ್ ಅಜೆಂಡಾದಿಂದ ಈ ರೀತಿ ಆಗ್ತದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸಕ್ಕರೆ ಕಾರ್ಖಾನೆಯನ್ನು ಉದ್ದೇಶಪೂರ್ವಕವಾಗಿ ಸರ್ಕಾರದವರು ಬಂದ್ ಮಾಡಿಸ್ತಾ ಇದ್ದಾರೆ ಅಂತ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿ ಎದುರು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ನೋಡಿ, ಸರ್ಕಾರ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳುತ್ತೆ. ನಾವು ಯಾವತ್ತೂ ಕೂಡ ವೈಯಕ್ತಿಕವಾದಂಥ ವಿಚಾರ ಆಗಲಿ, ದ್ವೇಷದ ರಾಜಕಾರಣವನ್ನ ನಮ್ಮ ಪಕ್ಷದ ಮುಖಂಡರು ಸಿದ್ದರಾಮಯ್ಯನವರು ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಅಥವಾ ಇನ್ನಿತರ ನಾವೆಲ್ಲರೂ ಕೂಡ ನಾವು ಸೇಡಿನ ರಾಜಕಾರಣ ಮಾಡುವಂಥ ಅನಿವಾರ್ಯತೆ ಕೂಡ ನನಗಿಲ್ಲ. ಕಾನೂನಿದೆ, ಕಾನೂನು ಪ್ರಕಾರ ಏನೇನು ಕ್ರಮ ತೆಗೆದುಕೊಳ್ಬೇಕು ಅದಾಗ 31ನೇ ತಾರೀಕು ರಾಜಭವನ ಚಲೋ. 31ನೇ ತಾರೀಕು ಎಲ್ಲ ಶಾಸಕರು, ಮಂತ್ರಿಗಳು ಎಲ್ಲರೂ ಸೇರಿ ನಾವು ರಾಜಭವನ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ.